ಅಂಕಲ್ 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 ಈಗ ತಿರ್ಕೊಳ್ಳಿ ಅಂಕಲ್. ಇಲ್ಲ ಇಲ್ಲ ತಿರ್ಕೊಳ್ಳಿ ತಿರ್ಕೊಳ್ಳಿ ತಿರ್ಕೊಳ್ಳಿ. ವೆರಿ ಗುಡ್. शुभ नामे जागे तब शुभ आशीष मांगे जाए जग जय जाता जन गण मंगलदायक जय भारत भाग्य विधाता जय हे जय हे जय हे जय बोलो भारत माता के जय बोलो भारत माता के जय वंदे मातरम वंदे मातरम वंदे मातरम. ಆ ದಿನ ನಮ್ಮ NNRW ಅಸೋಸಿಯೇಷನ್ ಅವರು ಒಂದು ತಿಂಗಳ ಹಿಂದೆ ನಡೆದಂತಹ ನಮ್ಮ ಅಸೋಸಿಯೇಷನ್ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದರು. ಸತ್ಯನಾರಾಯಣ ಅವರು ಕಾರಲ್ಲೇ ಬಂದಿದ್ರು. ಮುಂದಿನ ಸರ್ತಿ ನಾನೇ ಬರ್ತೀನಿ ಸ್ವತಃ ಮತ್ತು ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಅಂತಂದ್ರು ಇಲ್ಲ ಬರ್ತೀನಿ ನಾನು ಭಾಗವಹಿಸ್ತೀನಿ ಅಂತ ಹೇಳ್ತಿದ್ರು. ಆಮೇಲೆ ಅವರು ಟ್ರೆಜರರ್ ಆಗಿ ಅವರ ಹುದ್ದೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಎಲ್ಲರಿಗೂ ಇಷ್ಟವಾಗುವ ರೀತಿಯಲ್ಲಿ ಒಂದು ನಿಮಿಷ ಆ ಕುರಿತು ಚಂದ್ರಶೇಖರ್ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಮೌನವನ್ನು ಆಚರಿಸಿ ನಮ್ಮ ಮುಂದಿನ ಕಾರ್ಯಕ್ರಮ. ಭಾರತಿ ಜಯ ವಿಜಯ ಕರೆ ಭಾರತಿ ಜಯ ವಿಜಯ ಕರೆ ಭಾರತಿ ಜಯ ವಿಜಯ ಕರೆ. ಮಧ್ಯದ ಅಶೋಕ ಚಕ್ರವದು ಸತ್ಯ ಧರ್ಮದ ಹೇಳುವುದು ಕೆಳಗಡೆ ಹಸಿರಿನ ಬಣ್ಣವದು ಕೆಳಗಡೆ ಹಸಿರಿನ ಬಣ್ಣವದು ಶಿಸ್ತು ಶಾಂತಿಯನ್ನು ತೋರುವುದು ಶಿಸ್ತು ಶಾಂತಿಯನ್ನು ತೋರುವುದು ಗಗನವ ಮುಟ್ಟುತ್ತ ನಲಿಯುತ್ತಿದೆ ಗಗನವ ಮುಟ್ಟುತ್ತ ನಲಿಯುತ್ತಿದೆ. आज पुरानी जंजीरों को छोड़ चुके हैं क्या देखे इस मंजिल को जो छोड़ चुके हैं. नया खून है नई उमंग है अब है नई जवानी हम हिंदुस्तानी. ವತಿಯಿಂದ ಗಣೇಶನ ಪೂಜಿಸುವ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಹೆಚ್ಚಿನ ಮಾಹಿತಿ ನಮಗೆ ಮೆಸೇಜ್ ಅನ್ನ ಕಳಿಸ್ಕೊಡ್ತಾರೆ. ಅದರಲ್ಲೂ ಸಹ ಎಲ್ಲರೂ ಭಾಗಿಯಾಗಬೇಕಂತ ಕೇಳ್ಕೊಳ್ತೇವೆ. ಇನ್ನೊಂದು 5 ನಿಮಿಷ ಟೈಮ್ ಇದೆ. ನಾವು ಈ ತರ ಫಂಕ್ಷನ್ಸ್ ಆದಾಗ ಇದಕ್ಕೊಂದು ಟೈಲ್ಸ್ ಹಾಕೊಡ್ಬೇಕು ಅಂತ ಕೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಇಷ್ಟರಲ್ಲೇ ಮಾಡ್ಕೊಂಡಿದ್ವಿ. ಆಮೇಲೆ ಪಾರ್ಕ್ ಡೆವಲಪ್ಮೆಂಟ್ಸ್ಗೆ ಏನೇನು ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡಿದ್ವಿ ಅದನ್ನೆಲ್ಲ ಅಭಿವೃದ್ಧಿ ಪಡಿಸಬೇಕು ಅಂತ ಕೇಳ್ಕೊಂಡಿದ್ರು. ಅದಕ್ಕೆ ಇವಾಗ ಗೌರ್ಮೆಂಟ್ ಇಂದ ನಮಗೆ ಸುಮಾರು 8.5 ಕೋಟಿ ರೂಪಾಯಿ ಅಷ್ಟು ಫಂಡ್ಸ್ ಕೇಳಿದ್ವಿ. ಅದರಲ್ಲಿ 4.25 ಕೋಟಿ ಕೊಟ್ಟಿದ್ದಾರೆ, ಆಲ್ರೆಡಿ ರಿಲೀಸ್ ಆಗಿದೆ. ಸೆಕೆಂಡ್ ಬ್ಲಾಕ್ ಅಲ್ಲಿ
ಮೇನ್ ನಿಮ್ ಕನೆಕ್ಟಿವಿಟಿ ರೋಡ್ ಏನಿದೆ ಡಬಲ್ ರೋಡ್ ಇಂದ ಇಲ್ಲಿ ತನಕ ಮೋರಿ ತನಕ ರೋಡ್ ತುಂಬಾ ಹಾಳಾಗಿದೆ. ಅದನ್ನು ತಗೋಬೇಕಂತ ಮಾಡಿದೀವಿ. ಬಹುಶಃ ಇಟ್ಟು ಬೇರೆ ಒಂದು ಜಾಗ ಐಡೆಂಟಿಫೈ ಮಾಡಿದೀವಿ. ಅದರಲ್ಲೇ ಇಷ್ಟರಲ್ಲಿ ನಮ್ಮ ನಿವಾಸಿಗಳ ಅನುಕೂಲಕ್ಕಾಗಿ ಒಂದು ಯೋಗ ಭವನ ಮಾಡಬೇಕು, ಕಮ್ಯುನಿಟಿ ಹಾಲ್ ಒಂದು ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀವಿ. ಬಹುಶಃ ಬರೋ ಸ್ವಾತಂತ್ರ್ಯ ದಿನಾಚರಣೆ ಒಳಗಡೆ ಈ ಕೆಲಸಗಳೆಲ್ಲ ಆಗುತ್ತೆ ಅಂತ ನಾವು ಆಶಿಸೋಣ. ನಾವು ಆ ಪ್ರಯತ್ನದಲ್ಲಿದ್ದೀವಿ. ಈ ಮಾಹಿತಿ ತಮ್ಮೆಲ್ಲರಿಗೂ ತಿಳಿಬೇಕಂತ ಹೇಳ್ತಿದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಹೇಳ್ತಾನಂತ. ಆಮೇಲೆ ಯಾವ್ದು ದೊಡ್ಡ ಅಭಿವೃದ್ಧಿ ಕಾರ್ಯ ಮಾಡ್ತೀವಿ ಅಸೋಸಿಯೇಷನ್ ಕಡೆಯಿಂದ, ಅದಕ್ಕೆ ಅವ್ರ ಹೆಸರನ್ನ ಖಂಡಿತ ಇಡ್ತೀವಿ ಅಂತ ತಮ್ಮೆಲ್ಲರಲ್ಲೂ ತಿಳಿಸಕ್ ಬಯಸ್ತೀವಿ. ಥ್ಯಾಂಕ್ ಯು. ಪರಿಚಯ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಚಂದ್ರಶೇಖರ್ ಮಗ ಭರತ್ ಬಂದಿದ್ದಾರೆ ಸರ್. ಥ್ಯಾಂಕ್ ಯು. ಜನ ಬರಬೇಕು. ಆಮೇಲೆ ಇನ್ನೂ ತುಂಬಾ ಜನ ಮೆಂಬರ್ಸ್ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ಆಶೆಯನ್ನ ಪಡ್ತೀನಿ. ನಮ್ಮ ಮಹಿಳಾ ಸಂಘದಿಂದ ಈಗ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಸ್ಕೂಲ್ಗೆ ಬೆಂಚಸ್ ಆಗಿರ್ಬಹುದು, ಟೇಬಲ್ ಕೊಟ್ಟಿರಬಹುದಾಗಿರ್ಬಹುದು ಇಂಥದ್ದು. ಮತ್ತೀಗ ನಮ್ಮಲ್ಲಿ ತುಂಬಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ.